ಪಾಡ್ಕಾಸ್ಟ್ ವಿಷಯಕ್ಕೆ ಬರೋದಾದರೆ ಇತ್ತೀಚಿನ ದಿನದಲ್ಲಿ ಪಾಡ್ಕಾಸ್ಟ್ ಅಂತ ಹೇಳಿದ್ರೆ ಒಂದು ಸೆನ್ಸೇಷನಲ್ ಲೈನಿಂದ ಒಂದೊಂದು ಲಿಂಕ್ ಶೇರ್ ಮಾಡ್ತಾರೆ, ಅದಕ್ಕೆ ವ್ಯೂಸ್ ಕೂಡ ತುಂಬ ಬರುತ್ತೆ. ಇತ್ತೀಚಿನ ದಿನದಲ್ಲಿ ಪಾಡ್ಕಾಸ್ಟ್ ಒಂದು ಎರಾದಿಂದ ಇನ್ನೊಂದು ಎರಾಗೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ನಾವು ಅದ್ರ ಒಂದು ಸೆನ್ಸೇಷನ್ ಸುದ್ದಿಯನ್ನು ಜೊತೆಗೆ ಪಾಡ್ಕಾಸ್ಟ್ ಅಂತ ಅಂದರೆ ಅವ್ರು ಅದನ್ನು ಕ್ಲಿಕ್ ಮಾಡಬೇಕು ಅಂತ ಹೇಳಿದ್ರೆ ಏನೋ ಒಂದು ಸೆನ್ಸೇಷನಲ್ ವರ್ಡ್ ಇರಬೇಕು, ಯಾವುದೋ ಒಂದು ಸಾಲು ಇರಬೇಕು ಅಂತ. ಬಟ್ ನೀವು ಶುರು ಮಾಡಿ ಆ್ಯಂಡ್ ಇವಾಗಲೂ ನಿಮ್ಮ ಪಾಡ್ಕಾಸ್ಟ್ಗಳಲ್ಲಿ ನಾನು ನೋಡಿದ್ದು ವಿಷಯಾಧಾರಿತ, ಅಂದರೆ ವಿಷಯಕ್ಕಷ್ಟೇ ಸ್ಟಿಕ್ ಆನ್ ಆಗಿರ್ತೀರ. ಸೆನ್ಸೇಷನಲೈಸ್ ಮಾಡೋದು ಅಥವಾ ಏನೋ ಕಾಂಟ್ರವರ್ಷಿಯಲನ್ನು ತೊಗೊಂಡ್ಬರೋದು, ಕಾಂಟ್ರವರ್ಸೀಸ್ ಅಥವಾ ನಂಬಿಕೆಗಳು, ಮೂಢನಂಬಿಕೆಗಳು, ಇಂಥ ವಿಷಯಗಳನ್ನು ನೀವು ಇದುವರೆಗೂ ಟಚ್ ಮಾಡಿಲ್ಲ. ನನಗೆ ಒಂದು ಆಸೆ ಇದೆ. ಬ್ರಾಡ್ಕಾಸ್ಟ್ ಅಂದರೆ ಏನು? ನೀವೊಂದು ಕಾರ್ಪೊರೇಷನ್ ಆಗಿ ಹಲವಾರು ಮನೆಗಳಿಗೆ ಅಥವಾ ಒಂದು ದೊಡ್ಡ ಕಂಪ್ನಿಯಾಗಿ ಶೇರ್ಸು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತೊಗೊಂಬಂದು ಜನರು ಏನು ಇಷ್ಟಪಡ್ತಾರೋ ಅದನ್ನು ಒಂದು ಬೊಕ್ಕೆ ಥರ ಅಡುಗೆ, ಊಟ, ತಿಂಡಿ, ಲೈಫ್ ಸ್ಟೈಲು, ಕ್ರೈಮ್, ಡ್ರಾಮಾ, ಥ್ರಿಲ್ಲರ್, ಬೇರೆ 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 ಥರ ಒಂದು ಬ್ರಾಡ್ಕಾಸ್ಟ್ ಕಂಪ್ನಿ ಕೊಡುತ್ತೆ. ಬ್ರಾಡ್ಕಾಸ್ಟ್ ಅಂದರೆ ಏನು? ಜೆನ್ರಿಕ್ಕಾಗಿ ಎಲ್ಲ ಇರುತ್ತೆ. ಓಕೆ, ಅದರಲ್ಲಿ ಆಯಾ ದಿನ ಭಾಗದಲ್ಲಿ ನಿಮ್ಗೇನು ಇಷ್ಟ ಅದನ್ನು ನೋಡ್ಕೊಳ್ಳಿ ಅಂತ. ಪಾಡ್ಕಾಸ್ಟ್ ಅಂದರೆ ಏನು? ಪಾಡ್ಕಾಸ್ಟ್ ಅಂದರೆ ಯು ಆರ್ ಅ ಪರ್ಸ್ನಲ್ ಪಾಡ್, ರೈಟ್? ಯು ಆರ್ ಕಾಸ್ಟಿಂಗ್ ಆನ್ ಯೋರ್ ಲೆವೆಲ್. ನಿಮಗೆ ಯಾರು ಇಷ್ಟಪಡ್ತಾರೋ ಅವ್ರು ಮಾತ್ರ ಅದನ್ನು ನೋಡ್ಬೋದು. ಸೊ ಬ್ರಾಡ್ಕಾಸ್ಟ್ಗೂ ಪಾಡ್ಕಾಸ್ಟ್ಗೂ ಇರೋ ವ್ಯತ್ಯಾಸ ಏನು ಅಂದರೆ, ಇಲ್ಲಿ ಜನ ಏನು ಇಷ್ಟಪಡ್ತಾರೋ ಅದನ್ನು ಒಂದು ಕಂಪ್ನಿ ಮಾಡಿದ್ರೆ, ಪಾಡ್ಕಾಸ್ಟಲ್ಲಿ ನೀವೇನು ಇಷ್ಟಪಡ್ತಾರೋ ಅದನ್ನು ಜನ ಇಷ್ಟಪಟ್ಟು ನೋಡ್ಬೋದು. ಸೊ ಏನಾಗೋಯ್ತು ಅಂದರೆ ಲಿಬರಲೈಸ್ ಆಗೋಯ್ತು, ಡಿಸೆಂಟ್ರಲೈಸ್ ಆಗೋಯ್ತು. ಮೊದಲಾದರೆ ಒಂದು ಚಾನ್ಸ್ ಕೊಡಿ ಸರ್ ಅಂತ ಬರೋರು ಜನ, ಇವತ್ತು ಎಲ್ಲ ದೊಡ್ಡ ದೊಡ್ಡ ರೀಲಲ್ಲಿ ಸ್ಟಾರ್ಸ್ ಆಗಿದ್ದಾರೆ ಜನ. ಸೊ ಡಿಸೆಂಟ್ರಲೈಸ್ ಆಗೋಯ್ತು, ಲಿಬರಲೈಸ್ ಆಗೋಯ್ತು. ಸೊ ನನ್ನ ಪಾಡ್ಕಾಸ್ಟಲ್ಲಿ ನನಗೆ ಏನು ಇಷ್ಟ ಆಗೋದು ನನ್ನ ಬಗ್ಗೆ ಅಂದರೆ, ನಾವು ಮಾರಲ್ಲ ನಮ್ಮ ಪಾಡ್ಕಾಸ್ಟ್ನ. ವಿ ಡೋಂಟ್ ಸೆಲ್ ಅವರ್ ಪಾಡ್ಕಾಸ್ಟ್. ಆ ವ್ಯಕ್ತಿಯಲ್ಲಿರುವಂತಹ ವ್ಯಕ್ತಿತ್ವ, ಸಾಧನೆ ಮತ್ತು ವಿಷಯ, ಇದಕ್ಕೆ ಗೌರವ ಕೊಟ್ಟು ಅವ್ರಿಗೊಂದು ಸ್ಥಾನ ಕ್ರಿಯೇಟ್ ಮಾಡ್ತೀನಿ ನಾನು. ಆ್ಯಂಡ್ ನಾನು ಸೀಸನ್ ವೈಸ್ ಮಾಡೋದು. ವರ್ಷಕ್ಕೆ 4 ತಿಂಗಳು 3 ತಿಂಗಳು ನಾನು ಮಾಡೋದು ಒಂದು ಪಾಡ್ಕಾಸ್ಟ್ ಸೀಸನ್ನು. ಶನಿವಾರ ಆಯಿತು ಅಂದರೆ ಯಾರೋ ಒಬ್ರು ಬಂದು ಕೂರಿಸ್ಬೇಕು, ಮಾರಯ್ಯ ಮಾಡೋಣ ಅಂತ ನಾನು ಆ ಥರ ಕೆಲಸ ಮಾಡೋದಿಲ್ಲ. ನಿಜವಾಗ್ಲೂ ಕೆಲಸ ಮಾಡೋದಿಲ್ಲ. ನನಗೆ 12 ಎಪಿಸೋಡು ಈ ಸೀಸನ್ ಇಸ್ ದ ಹೈಯೆಸ್ಟ್. 32ನೇ ಎಪಿಸೋಡ್ ಇವಾಗ ಲಾಂಚ್ ಆಗಬೇಕು. ಸೊ ಹೈಯೆಸ್ಟ್ ನಾನು ಮಾಡಿರೋದು ಈ ಒಂದು ಸೀಸನಲ್ಲಿ. ಅಂದರೆ 32 ಗೆಸ್ಟ್ಗಳನ್ನ ಕರೆಸಿದ್ದೀನಿ. ಮೊದಲು ಯೂಶ್ವಲಿ 12-14 ಅಷ್ಟೇ ಇರ್ತಾಯಿತ್ತು. ನನಗೆ ಬೇಕಾದಾಗ ಸ್ವಿಚ್ ಆಫ್ ಮಾಡ್ತೀನಿ, ಬೇಕಾದಾಗ ಸ್ವಿಚ್ ಆನ್ ಮಾಡ್ತೀನಿ ನಾನು. ಸೊ ಯೋರ್ ಲೈಫ್ ಈಸ್ ಅಂಡರ್ ಯೋರ್ ಕಂಟ್ರೋಲ್. ಐ ವಾಂಟ್ ಟು ಬಿ ಅಂಡರ್ ಮೈ ಕಂಟ್ರೋಲ್ ಆ್ಯಂಡ್ ಐ ಆಮ್ ಡೂಯಿಂಗ್ ದಿಸ್ ಬಿಕಾಸ್ ನನ್ನನ್ನು ಇಷ್ಟಪಡೋ ಜನ ತುಂಬ ಜನ ಇದ್ದಾರೆ. ನನ್ನ ಯೋಚನೆ ಇಷ್ಟಪಡೋರು. ಇವಾಗ ನಾನು RJ ಆಗಿದ್ದಾಗ ಇವತ್ತಿಗೂ ಎಷ್ಟೋ ಜನ ಬಂದು ಕೇಳ್ತಾರೆ. ನಾನು 13 ವರ್ಷ ಆಯಿತು ರೇಡಿಯೋಯಿಂದ ಆಚೆ ಬಂದು. 12 ವರ್ಷ ಆಯಿತು ರೇಡಿಯೋಯಿಂದ ಆಚೆ ಬಂದು. ಸರ್ ಎಷ್ಟು ಗಂಟೆಗೆ ಸರ್ ನಿಮ್ಮ ಶೋ ಇವತ್ತು ಅಂತ ಕೇಳ್ತಾರೆ. ನಂಗೆ ಇವತ್ತು ಕೇಳ್ತಾರೆ ಜನ ಬಂದು. ಭಗವಂತ ಅಂಥ ಒಳ್ಳೆ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾನೆ. ಜನ ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಳ್ಳೋ ಥರ ನೀವು 4 ಮಾತಾಡಿದ್ದೀರಾ, ಅಥವಾ ಅವ್ರೇನೋ ನಿಮ್ಮ ಜೊತೆಗೆ ಒಂದು ಮೆಮರಿ ಇದೆ ಅಂದರೆ ಯಾಕೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬಾರ್ದು? ಮಾಧ್ಯಮ ಇದೆ, ಅವಕಾಶ ಇದೆ, ವಿಚಾರ ಇದೆ, ಬುದ್ಧಿ ಇದೆ, ಶಕ್ತಿ ಇದೆ, ಯಾಕೆ ಮಾಡಬಾರ್ದು?